ಮೈಸೂರು ಭಾಗದ ಕಾಂಗ್ರೆಸ್ನ ನಾಯಕರು ಲಕ್ಷ್ಮಣ್ ಅವರು ಕೂಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಲಕ್ಷ್ಮಣ್ ಅವರೇ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಈಗ ಪ್ರಿನ್ಸಸ್ ರಸ್ತೆ ಅಥವಾ KRS ಕನೆಕ್ಟಿಂಗ್ ರಸ್ತೆ ಇದರ ಹೆಸರು ಬದಲಾವಣೆ ಮಾಡಬೇಕು ಅನ್ನೋ ಆಲೋಚನೆ ಬಂದಿದ್ದಾದ್ರೂ ಯಾಕೆ ಅಂತ, ಅದರಲ್ಲೂ ಬದಲಾವಣೆ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅನ್ನೋ ಆಲೋಚನೆ ಯಾಕೆ ಬಂತು ಅಂತ? ಅಲ್ಲ, ಈಗ ಈ ರಸ್ತೆಗೆ ಪ್ರಿನ್ಸಸ್ ಹೆಸರು ಇದೆ ಅಂತ ಅನ್ನುವಂತ ನಿಮ್ಗೆ ಎಲ್ಲಿದೆ ದಾಖಲೆಗಳಿದಾವ? ಆ ರಸ್ತೆಗೆ ಯಾವ ಹೆಸರಿದೆ? ಹೆಸರು ಬದಲಾವಣೆ ಮಾಡಿ ಸಿದ್ದರಾಮಯ್ಯ ಹೆಸರಿಡ್ತೀವಿ ಅನ್ನುವಂಥದ್ದು ಯಾರು ಹೇಳ್ತಾ ಇರೋದು? ಯದುವೀರ್ ಅವರು ಮಾತಾಡಿದ್ದಾರೆ. ಅಲ್ಲ, ಒಂದ್ ನಿಮಿಷ ತಡೀರಿ ಮೇಡಮ್, ಎಲ್ಲಾದ್ರೂ ದಾಖಲೆ ಬೇಕಲ್ವಾ? ನಗರ ಪಾಲಿಕೆನಲ್ಲಿ ಸರ್ಕಾರದಲ್ಲಿ ಗೆಜೆಟೈರಲ್ಲಿ ಇರ್ಬೇಕಲ್ವಾ? ಅಂದ್ರೆ ಈ ರಸ್ತೆಗೆ ಹೆಸರೇ ಇಲ್ಲ. ಆ ರಸ್ತೆಗೆ ಹೆಸರಿಲ್ಲ. ರಸ್ತೆಗೆ ಅವರ ಸ್ವಇಚ್ಛೆಗೆ ಈ 4-5 ಹೆಸರುಗಳನ್ನ ಕರೀತಾ ಇದಾರೆ. KRS ರೋಡ್ ಅಂತಾರೆ, PKTB ರಸ್ತೆ ಅಂತಾರೆ, ಒಂಟಿಕೊಪ್ಪಲ್ ರಸ್ತೆ ಅಂತಾರೆ, ಬೆಳಗೊಳ ರಸ್ತೆ ಅಂತಾರೆ. ಸೊ ಅದು 2.25 ಕಿಲೋಮೀಟರ್ ಇರುವಂತ ರಸ್ತೆಯ ಉದ್ದ ಏನಿದೆ, ಆ ರಸ್ತೆಗೆ ಯಾವ್ದು ಹೆಸರಿಲ್ಲ. ಹೆಸರನ್ನ ಕಿತ್ತಾಕಿ ಸಿದ್ದರಾಮಯ್ಯನವರ ಹೆಸರನ್ನ ಇಡುವಂತ ಒಂದು ದರಿದ್ರ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರು ಬಯಸಿ ಹೆಸರಿಡಿಸುವಂತದ್ದೇನಿಲ್ಲ. ಅಲ್ಲಿನ ಕ್ಷೇತ್ರದ ಜನರು ಮನವಿಯನ್ನ ನಮ್ಮ ಶಾಸಕರಿಗೆ ಕೊಟ್ಟ ಹಿನ್ನೆಲೆಯಲ್ಲಿ ಶಾಸಕರು DC-ಗೆ ರವಾನೆ ಮಾಡಿದ್ದಾರೆ. DC ಅವರು ಕಾರ್ಪೊರೇಷನ್ ರವಾನೆ ಮಾಡಿದ್ದಾರೆ. ಕಾರ್ಪೊರೇಷನ್ ಅವರು ಕ್ರಮಬದ್ಧವಾಗಿ ಮುನ್ಸಿಪಲ್ ಕಾರ್ಪೊರೇಷನ್ ಮನವಿ ಏನ್ ಕೊಟ್ಟಿದ್ರು ಲಕ್ಷ್ಮಣ್ ಸರ್? ಅಂದ್ರೆ ಹೆಸರು ಇಡಿ ಅಂತ ಕೊಟ್ಟಿದ್ರ ಅಥವಾ ಸಿದ್ದರಾಮಯ್ಯನವ್ರ ಹೆಸರು ಇಡಿ ಅಂತ ಕೊಟ್ಟಿದ್ರ ಮನವಿ ಜನ? ಸಿದ್ದರಾಮಯ್ಯನವ್ರ ಹೆಸರು ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಆ ಪರ್ಟಿಕ್ಯುಲರ್ ಸ್ಟ್ರೆಂತ್ 1 ಕಿಲೋಮೀಟರ್ ಲೆಂತ್ ರಸ್ತೆನಲ್ಲಿ ಸುಮಾರು 12 ಆಸ್ಪತ್ರೆಗಳನ್ನ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿರ್ಮಾಣ ಮಾಡಿರುವಂತದ್ದು. ಸುಮಾರು 1,569 ಕೋಟಿ ಹಣವನ್ನ ಸರ್ಕಾರದ ವತಿಯಿಂದ ಕೊಟ್ಟಂತ ಕೀರ್ತಿ ಸಿದ್ದರಾಮಯ್ಯನವರು ಸೇರುತ್ತದು. 12 ಆಸ್ಪತ್ರೆಗಳಿದಾವೆ. 12 ಆಸ್ಪತ್ರೆಗಳು ಬಹಳ ಪ್ರಮುಖವಾದಂತ ಆಸ್ಪತ್ರೆಗಳು. ಟ್ರಾಮಾ ಕೇರ್ ಸೆಂಟರ್ ಇದೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, PKTB ಆಸ್ಪತ್ರೆ ಮೇಲ್ದರ್ಜೆಗೆ ಇರುವಂತದ್ದಿದೆ, ಜಯದೇವ ಉದ್ಯೋಗ ಆಸ್ಪತ್ರೆ ಇದೆ, ಜಿಲ್ಲಾ ಆಸ್ಪತ್ರೆ ಇದೆ, ಸರ್ಕಾರಿ ಪ್ರಕೃತಿ ಮತ್ತು ಯೋಗ ಮಹಾವಿದ್ಯಾಲಯ ಇದೆ, ಸರ್ಕಾರಿ ಹೈಟೆಕ್ ಆಸ್ಪತ್ರೆ ಇದೆ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಶುರು ಮಾಡಿದ್ದೀವಿ, ಸರ್ಕಾರ ಆಯುರ್ವೇದ ಸ್ನಾತಕೋತ್ತರ ಇದೆ, ಕಿದ್ವಾಯಿ ಸಂಸ್ಥೆ ಇದೆ, ನೆಫ್ರಾಲಜಿ ಇದೆ, ಈಗ ನಿಮಾನ್ಸ್ ಆಸ್ಪತ್ರೆ ತರ್ತಾ ಇದ್ದೀವಿ ಅಲ್ಲಿ. ಅವ್ರ ಕೊಡುಗೆ ಬಹಳ ಕೊಡುಗೆ ಇರೋದ್ರಿಂದ ಜನಗಳು ಬಯಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪುವಂಥದ್ದು ಆಗಬೇಕು. ಸರ್ಕಾರ ಈಗ ಆಕ್ಷೇಪಣೆಯನ್ನ ಆಹ್ವಾನಿಸಿದ್ದಾರೆ. ಯಾರೋ ಒಬ್ಬ ಸ್ನೇಹಮೈ ಕೃಷ್ಣ ಅನ್ನೋನು ಅವ್ರು ಆರೋಪ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವೆಲ್ಲ ಕೂತ್ಕೊಂಡು ಡಿಬೇಟ್ ಮಾಡುವಂತ ಕೆಲಸಗಳು ಮಾಡ್ತಾ ಇದೀವಿ. ಅವನ ವಿರುದ್ಧ 44 FIR-ಗಳಿದಾವೆ, ಕ್ರಿಮಿನಲ್ ಕೇಸ್ಗಳಿದಾವೆ. ಅವನು ಸಾಚಾಣ? ಮಹಾರಾಜರ ಸಹೋದರಿ TB-ಯಿಂದ ತೀರ್ಕೊಂಡ್ರು, ಹೀಗಾಗಿ ಅಲ್ಲೊಂದು ಆಸ್ಪತ್ರೆ ಕೂಡ ನಿರ್ಮಾಣ ಆಯ್ತು. ಹೀಗಾಗಿ ಅವರ ಸ್ಮರಣಾರ್ಥವಾಗಿ ಆ ರಸ್ತೆಗೆ ಹೆಸರು ಉಳಿದಿದೆ. ಆ ಹೆಸರನ್ನ ಉಳಿಸ್ಕೊಳ್ಳೋ ದಾಯಿತ್ವ ಮುಂದಿನ ತಲೆಮಾರಿನ, ಈಗಿನವ್ರು ಮಾತ್ರ ಅಲ್ಲ, ಮುಂದಿನ ತಲೆಮಾರಿನ ಜನಪ್ರತಿನಿಧಿಗಳದ್ದು ಕೂಡ. ನಾನು ಮೈಸೂರಿನವಳಲ್ಲ ಸರ್ ಬೇಸಿಕಲಿ, ಆದ್ರೆ ನಾನು ಒಂದಷ್ಟು ಹೋಮ್ವರ್ಕ್ ಮಾಡಿದಾಗ ನನಗೆ ಸಿಕ್ಕ ಮಾಹಿತಿ ಇದು. ತಪ್ಪಿದ್ರೆ ತಪ್ಪು ಅಂತ ಹೇಳಿ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ರಾಜಕೀಯವಾಗಿ ನಾನು ವಾದ ಮಂಡನೆ ಮಾಡ್ತಾ ಇಲ್ಲ. PKTB ಪ್ರಿನ್ಸಸ್ ಕೃಷ್ಣರಾಜಮ್ಮನಿ ಟ್ಯೂಬರ್ಕ್ಯುಲೋಸಿಸ್ ಆಸ್ಪತ್ರೆ ಅನ್ನುವಂಥದ್ದು ಇದೆ ಅಲ್ಲಿ. ಯಾಕಿಟ್ರು ಹೆಸರು? ಅದು ಆಸ್ಪತ್ರೆಗೆ ಹೆಸರಿಟ್ಟಿರುವಂತ ರಸ್ತೆಗಲ್ಲ. ಆಸ್ಪತ್ರೆ ಹೆಸರು ಚೇಂಜ್ ಮಾಡ್ತಾ ಇಲ್ಲ ನಾವು, ರಸ್ತೆ ಹೆಸರು ಚೇಂಜ್ ಮಾಡ್ತಾ ಇರುವಂತ. ರಸ್ತೆ ಹೆಸರು ನಾಮಕರಣ ಮಾಡ್ತಾ ಇರುವಂತದ್ದು, ಚೇಂಜ್ ಮಾಡ್ತಾ ಇಲ್ಲ. ಯಾವುದಕ್ಕೂ ಇವರು ಪ್ರಿನ್ಸಸ್ ರಸ್ತೆ ಅಂತ ಅನ್ನುವಂಥದ್ದಿಲ್ಲ. ಈಗ ಈ ಭಾಗದ ಸಂಸದರು ಒಂದು ಹೇಳಿಕೆ ಕೊಟ್ಟವ್ರು, ಎಲ್ಲಿ ದಾಖಲೆ ಏನಾದ್ರು ದಯಮಾಡಿ ಬಿಡುಗಡೆ ಮಾಡ್ಲಿ ಅವರು ಸಂಸದರು, ಯದುವೀರ್ ಅವರು. ನಿಮ್ಮ ಹತ್ರ ದಾಖಲೆ ಇದೆಯೋ? ಆ ಭಾಗದ ಜನರ ಮನವಿಯ ದಾಖಲೆ ನಿಮ್ಮ ಹತ್ರ ಇದೆಯಾ? ಹಿಂಗೆ ಸಿದ್ದರಾಮಯ್ಯನವರ ಹೆಸರು ನನ್ನ ಹತ್ರ ದಾಖಲೆ ಇರುವಂತದ್ದು ಇರ್ಲಿ. ಮಹಾನಗರ ಪಾಲಿಕೆನಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆಜೆಟೇರಲ್ಲಿ ಇರ್ಬೇಕಲ್ವಾ? ಕರ್ನಾಟಕ ಸರ್ಕಾರದಲ್ಲಿ ಇರ್ಬೇಕಲ್ವಾ? ಇದ್ರೆ ಅದೇನು ಚೇಂಜ್ ಮಾಡುವಂತದಕ್ಕೆ ಅವಕಾಶ ಇದೆಯಾ? ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಬಹಳ ಸ್ಪಷ್ಟವಾಗಿದೆ. ಯಾವುದಾದ್ರೂ ರಸ್ತೆಗೆ, ವೃತ್ತಕ್ಕೆ, ಯಾವ್ದಾದ್ರು ಜಾಗಕ್ಕೆ ಹೆಸರಿಡುವಂತದ್ದು ಮತ್ತೆ ಚೇಂಜ್ ಮಾಡುವಂತದಕ್ಕೆ ಅವಕಾಶ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿದೆ. ಆ ಕೆಲಸ ನಾವ್ಯಾಕೆ ಮಾಡೋಣ? ಇಟ್ ಈಸ್ ಆಲ್ ಸ್ಮಾಲ್ ಟ್ರಿವಿಯಲ್ ಇಶ್ಯೂಸ್ ಮೇಡಮ್. ಬಹಳ ಬೇಸರ ಆಗ್ತಾ ಇರುವಂತ ಒಂದು ವಿಚಾರ. ಮೈಸೂರು ನಗರದ ಅಭಿವೃದ್ಧಿಗೆ 2013ರಿಂದ 2018ಗೆ ಬರೀ ನಗರಕ್ಕೆ 2,800 ಕೋಟಿ ಕೊಟ್ಟಿರುವಂತ ಕೀರ್ತಿ ಸಿದ್ದರಾಮಯ್ಯ ಸೇರುತ್ತೆ. ಬರೀ 5 ವರ್ಷದ ಪೀರಿಯಡ್ ಅಲ್ಲಿ ಬರೀ ನಗರದ ಅಭಿವೃದ್ಧಿಗೆ ಸಾಕ್ಷ್ಯ ಗುಡ್ಡೆಗಳು ಸಾಕಷ್ಟು ಇದಾವೆ ಇಲ್ಲಿ. ನಿಮ್ಮ ಟಿವಿ ಪ್ರತಿನಿಧಿಗಳನ್ನ ಬಿಟ್ಟು ಒಂದು ಚಿತ್ರೀಕರಣ ಮಾಡಿಸಿ, ಇಲ್ಲಾಂದ್ರೆ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನ ಕೊಡ್ತೀನಿ. ಎಲ್ಲ ಏನೇನು ಕಾರ್ಯಕ್ರಮಗಳು, ಕಾರ್ಯ ಯೋಜನೆಗಳ ಸಿದ್ದರಾಮಯ್ಯ ತಂದವ್ರೆ ಅಂತ. ಬಿಜೆಪಿ ಹರೀಶ್ ಗೌಡ್ರು ಮಾತಾಡಿದ್ದಾರೆ. ಆ ಭಾಗದ ಬಹುತೇಕ ಕಾಂಗ್ರೆಸ್ನವ್ರು ಬೈಟು ವಿತ್ ನೀವು ಹೇಳ್ದಂಗ ಆಸ್ಪತ್ರೆ ದೃಶ್ಯವನ್ನು ತೋರಿಸಿದೀವಿ ನಾವು. ಆಕ್ಷೇಪ ಮೋದಿ ಸ್ಟೇಡಿಯಂ, ಕೇಳಿಸ್ಕೊಳ್ಳಿ ಸರ್, ಮೋದಿ ಸ್ಟೇಡಿಯಂ ಅಂತ ಬಂದಾಗ ಆಕ್ಷೇಪ ಮಾಡಿದ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ರಸ್ತೆ ಅಂತ
ಅಂತ ಬಂದಾಗ ಹೆಂಗ್ ಇಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು. ಅದು ತೆಗೆದ್ರ ಮೋದಿ ಆಕ್ಷೇಪಣೆ ಮಾಡೋದ್ಮೇಲೆ ತೆಗೆದ್ರ ಹೆಸರನ್ನ? ಹಾ, ಸೊ ನೀವು ತೆಗೆಯಲ್ಲ? ಅಲ್ಲಲ್ಲ ತೆಗೆದ್ರ ನಿಮ್ಮನ್ ಕೇಳ್ತಾ ಇದ್ದೀನಿ ತೆಗೆದ್ರ ಹೆಸರನ್ನ? ತೆಗ್ದಿಲ್ಲ, ಅದನ್ನೇ ನಾನು ನಿಮಗೆ ಕೇಳ್ತಿದ್ದೀನಿ ಸರ್. ಅವರು ತೆಗ್ದಿಲ್ಲ, ನೀವು ತೆಗೆಯಲ್ಲ. ಇಷ್ಟೇ ಇಲ್ಲ ಹೆಸರು ತೆಗಿಯಲ್ಲ ಅಂತ ಯಾಕೆ ಹೇಳ್ತೀನಿ? ಈ ಪ್ರಶ್ನೆ ಕೇಳ್ಬೇಡಿ ನೀವು ನನಗೆ. ನಾವ್ ಇನ್ನ ಹೆಸರು ಹೇಳ್ತಾ ಇಲ್ವಲ್ಲ, ಆಕ್ಷೇಪಣೆಗಳನ್ನ ಆಹ್ವಾನ ಮಾಡಿದ್ದೀವಿ. ಬೆಳಗಾಮಲ್ಲಿ ಓಲ್ಡ್ TB ರೋಡ್ಗೆ BS ಯಡಿಯೂರಪ್ಪನವ್ರ ಹೆಸರಿದೆ. ಪೋಕ್ಸೋ ಕಾಯ್ದೆ ಅಡಿನಲ್ಲಿ ಅವ್ರು ಅಕ್ಯೂಸ್ಡ್, ಬೇಲಲ್ಲಿ ಇದ್ದಾರೆ, ಜೈಲಲ್ಲಿ ಇದ್ರು. ಇದೇ ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವರು ಗುಜರಾತ್ ಅಲ್ಲಿ ಬೀರ್ ಬೀದಿಗೂ ಅವ್ರ ಹೆಸರಿದೆ, ವೃತ್ತಗಳಲ್ಲಿ ಹೆಸರಿದೆ, ಪಾರ್ಕ್ ಹೆಸರುಗಳಿದಾವೆ. ಆಯ್ತು, ನೀವು ಆಕ್ಷೇಪ ಬಿಜೆಪಿ ಪಕ್ಷದ ನಾಯಕರ ಬಗ್ಗೆ ಎತ್ತಿದ್ರಿಂದ ನಾನು ಇದಕ್ಕೆ ಉತ್ತರ ಕೊಡ್ಲಾರೆ. ಬಿಜೆಪಿ ವಕ್ತಾರರು ಇದ್ದಾರೆ, ಸಮಯ ಸಹನೆ ಇದ್ರೆ ಕೇಳಿಸ್ಕೊಂಬಿಡಿ ಸರ್. ಇನ್ನೊಂದು ಪ್ರಶ್ನೆ ನಿಮ್ಮಿಂದ ಉತ್ತರ ಬೇಕು. ಇಲ್ಲ, ನೀವು ಆರೋಪ ಮಾಡಿದ್ರೆ ಅದಕ್ಕೆ ಒಂದು ಉತ್ತರ ಕೊಟ್ಬಿಡ್ತಾರೆ, ಕೇಳಿಸ್ಕೊಂಬಿಡಿ. ಇನ್ನು ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ. ಜೂನ್ 2022ರಲ್ಲಿ ಉಡುಪಿ ಜಿಲ್ಲೆಯ ಬೋಳೋ ಗ್ರಾಮ ಪಂಚಾಯಿತಿಗೆ ಕೊಡುಗಿರಿ ನಾಥುರಾಮ್ ಗೂಡ್ಸೆ ರಸ್ತೆ ಅಂತ ಹೆಸರಿಟ್ರು. ತೆಗ್ದವ್ರ ಯಾರು? ನಾಥುರಾಮ್ ಗೂಡ್ಸೆ. ಇದ್ರ ಮೇಲೆ ಚರ್ಚೆ ಮಾಡೋಣ ಡೆಫಿನೆಟ್ಲಿ. ಬಿಜೆಪಿ ವಕ್ತಾರರು ಇದ್ದಾರೆ. ನೀವು ಸಿದ್ದರಾಮಯ್ಯ ರಸ್ತೆ ಡಿಫೆಂಡ್ ಹೆಂಗ್ ಮಾಡ್ಕೊಂಡ್ರು ಹಂಗೆ ಬಿಜೆಪಿ ಅವ್ರು ಮಾಡ್ಕೊಳ್ಬಹುದೇನೋ? ಅಶೋಕ್ ಗೌಡ, ನಾನು ಮತ್ತೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮಗೆ, ದಯಮಾಡಿ. ಇನ್ನೊಬ್ಬರ ಮೇಲೆ ತಮ್ಮ ಮೇಲೆ ಪ್ರಶ್ನೆ ಕೇಳಬೇಕಾದ್ರೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತಾರೆ. ಸ್ನೇಹಮಯಿ ಕೃಷ್ಣ, BSY, ಅಮಿತ್ ಶಾ ಅವ್ರದ್ದು. ನಾನು ಗುಜರಾತ್ ಓದಿದ್ದೀನಿ. ಏಳು ನಿಮಿಷ ನಿಮ್ಮೊಬ್ಬರನ್ನೇ ಮಾತನಾಡಿಸಿದ್ದೀನಿ. 1.5 ನಿಮಿಷ ನೀವು ಕೇಳಿಸ್ಕೊಂಬಿಡಿ. ನಿಮ್ಮ ಹತ್ರ ನನಗೆ ಕಡೆದ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಹೀಗಾಗಿ 1.5 ನಿಮಿಷದ ಸಹನೆ ತಾಳ್ಮೆ ನನ್ನ ಜೊತೆಯಲ್ಲಿ ಇರ್ಲಿ. ಅಶೋಕ್ ಗೌಡ್ರು ಉತ್ತರ ಕೊಡ್ತಿದ್ದಾರೆ, ಅಮಿತ್ ಶಾ ಅವರ ಹೆಸರನ್ನ ಇಡೀ ಗುಜರಾತ್ ಅಲ್ಲಿ ಯಾವ ಪಾರ್ಕ್ ಹೆಸರಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ. ಒಂದು ಅದೇ DK ಶಿವಕುಮಾರ್ ಅವ್ರದ್ದು. ಅವರು ಗ್ರಾಮಕ್ಕಿಂತ ಮುಂಚೆ ಒಂದು DK ಶಿವಕುಮಾರ್ ಲೇಔಟ್ ಬಡಾವಣೆ ಅಂತ ಇದೆ. ನಮ್ಗೆ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ, ಆಯ್ತಾ? ಯಾರೋ ಒಬ್ರು ಪ್ರೈವೇಟ್ ಅಲ್ಲಿ ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಬಡಾವಣೆ ಮಾಡ್ಕೊಂಡಿದ್ದಾರೆ. DK ಶಿವಕುಮಾರ್ ಬಡಾವಣೆ ಅಂತಿದೆ, ನನ್ನ ಹತ್ರ ಫೋಟೋನು ಸಹ ಇದೆ, ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಮ್ಮ ಅಬ್ಜೆಕ್ಷನ್ ಏನು ಅಂತಂದ್ರೆ, ಇಡೀ ನೋಡಿ ಇದನ್ನ 3 ಪಾರ್ಟ್ ಆಗಿ ವಿಶ್ಲೇಷಣೆ ಮಾಡ್ತೀನಿ. ಒಂದು ಕಾಂಟ್ರಿಬ್ಯೂಷನ್, ಆಮೇಲೆ ಕರೆಂಟ್ ಸಿಚುಯೇಷನ್. ಕಾಂಟ್ರಿಬ್ಯೂಟರ್ಸ್ ಯಾರಿದ್ದಾರೆ? ಅಕಸ್ಮಾತ್ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ಜನ CMಗಳಾಗಿ ಹೋಗಿದ್ದಾರೆ. ಅದರಲ್ಲಿ ನಾವು ಕೆಂಗಲ್ ಅವ್ರನ್ನ ವಿಧಾನಸೌಧ ಕಟ್ಟಿದ್ರ ಮಹನೀಯ ಅಂತ ಹೇಳ್ತೀವಿ. ನಿಜಲಿಂಗಪ್ಪನವ್ರನ್ನ ಒಳ್ಳೆ ಆಡಳಿತ ಕೊಟ್ಟರು, ಆಡಳಿತಕ್ಕೆ ಒಂದು ಬುನಾದಿ ಹಾಕೊಟ್ರು ಅಂತ ಹೇಳ್ತೇವೆ. ಹಾಗೆ ವೀರೇಂದ್ರ ಪಾಟೀಲ್ನ ಎಕನಾಮಿಕ್ ರಿಫಾರ್ಮ್ಸ್ಗೋಸ್ಕರ, ದೇವರಾಜ ಅರಸುನ ಸೋಷಲ್ ರಿಫಾರ್ಮ್ಸ್ಗೋಸ್ಕರ, ಹಾಗೆ ರಾಮಕೃಷ್ಣ ಹೆಗಡೆ ಅವ್ರನ್ನ ಪಂಚಾಯತ್ ರಾಜ್ ರಿಫಾರ್ಮ್ಸ್ಗೋಸ್ಕರ ನೆನಪಿಸ್ಕೊಳ್ತೀವಿ. ಬಂಗಾರಪ್ಪನವ್ರನ್ನ ಗ್ರಾಮೀಣ ಕೃಪಾಂಗಕ್ಕೋಸ್ಕರ ನೆನಪಿಸ್ಕೊಳ್ತೀವಿ. ಹಾಗೆ ದೇವೇಗೌಡರನ್ನ ನೀರಾವರಿ ಯೋಜನೆಗಳನ್ನ ನೆನೆಸ್ಕೊಂತೀವಿ. SM ಕೃಷ್ಣ ಅವ್ರನ್ನ ಬೆಂಗಳೂರು ಅಭಿವೃದ್ಧಿಗೆ ನೆನೆಸ್ಕೊಳ್ತೀವಿ. HDK ಅವ್ರನ್ನ ಗ್ರಾಮ ವಾಸ್ತವಕ್ಕೆ ನೆನೆಸ್ಕೊಳ್ತೀವಿ. ಹಾಗೆ BSY ಅವ್ರನ್ನ ಭಾಗ್ಯಶ್ರೀ ಯೋಜನೆಗೆ ನೆನೆಸ್ಕೊಂಡ್ರೆ, ಸದಾನಂದ ಗೌಡರನ್ನ ಸಕಾಲ ಯೋಜನೆಗಳಲ್ಲಿ ಸಕಾಲಕ್ಕೆ ಯೋಜನೆ ಮಾಡಬೇಕು ಅನ್ನೋ ಒಂದು ಸ್ಕೀಮಲ್ಲಿ ನೆನೆಸ್ಕೊಂತೀವಿ. ಸಿದ್ದರಾಮಯ್ಯನವರು 1 ನಿಮಿಷ ಬಂದೆ 2800 ಕೋಟಿ ರೂಪಾಯಿನಲ್ಲಿ ಲಕ್ಷ್ಮಣ್ಣವರೇ ಹೇಳ್ದಂಗೆ 2800 ಕೋಟಿ ರೂಪಾಯಿ 12 ಆಸ್ಪತ್ರೆ ಸ್ಥಾಪನೆ ಆಗ್ತದ ನೋಡ್ಕೊಳ್ಳೋಣ. ನಾನು ಸ್ವಲ್ಪ ತಿಳ್ಕೊಂಡಿರೋನು, ನಾನು ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ, ನನಗೂ ಒಂದು ಸ್ವಲ್ಪ ಜ್ಞಾನ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಜನನು ಹಂಗೆ ಹೇಳ್ತಾರೆ, ಇರಲಿ, ಅದನ್ನ ನಾನು ಬೇಕಾದ್ರೆ ಎಕನಾಮಿಕ್ಸ್, ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಸಮೇತ ಹೇಳ್ತೀನಿ. ಆದರೆ ಮೈಸೂರಿನಲ್ಲಿ ಕಾಂಟ್ರಿಬ್ಯೂಟರ್ಸ್ ಯಾರ್ಯಾರಿದ್ದಾರೆ? ಇದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ 57ರಲ್ಲಿ ಗೆದ್ದಂತಹ ಪುಟ್ಟಸ್ವಾಮಿ ಅವರು ಅನೇಕ ಪೋರ್ಟ್ಫೋಲಿಯೋಗಳನ್ನ ಇನ್ಕ್ಲೂಡಿಂಗ್ ಕೆಂಗಲ್ ಅವ್ರ ಮಿನಿಸ್ಟ್ರಿ, ಕೆಂಗಲ್ ಅವ್ರ ಕೆಳಗಡೆ, ನಿಜಲಿಂಗಪ್ಪನವ್ರ ಕೆಳಗಡೆ, ವೀರೇಂದ್ರ ಪಾಟೀಲ್ ಅವ್ರ ಕೆಳಗಡೆ ಮಂತ್ರಿ ಆಗಿರ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮೊದಲ MLA ಅವರು. ಮೊದಲ 52ರಲ್ಲಿ ಚುನಾವಣೆ ಗೆದ್ದಂಥ ಪುಟ್ಟಸ್ವಾಮಿ ಅವರು, ಅಥವಾ ಇವತ್ತು ಲೇಟೆಸ್ಟ್ ಆಗಿ ಶ್ರೀನಿವಾಸ್ ಪ್ರಸಾದ್ ಅವರು ಇರ್ಬೋದು, ಧ್ರುವನಾರಾಯಣ ಅವರು ಇರಬಹುದು, ಅಥವಾ ಎಲ್ಲದಕ್ಕಿಂತ ಜಾಸ್ತಿ ರಾಜಶೇಖರ್ ಮೂರ್ತಿ ಅವರ ಕಾಂಟ್ರಿಬ್ಯೂಷನ್ ಅನ್ನು ಮರೆತು ಬಂದೆ ಅದಕ್ಕೂ ಬರ್ತೀನಿ. ನಜೀರ್ ಸಾಬು ಆ ಕ್ಷೇತ್ರದ ಆ ಮೈಸೂರಿನಲ್ಲಿ ಅಥವಾ ಅಂದಿನ ಅಖಂಡ ಮೈಸೂರು ಕ್ಷೇತ್ರದಲ್ಲಿ ಎಂತಹ ಕಾಂಟ್ರಿಬ್ಯೂಟ್ ಮಾಡಿದಂತಹ ನಜೀರ್ ಸಾಬು ಆಯ್ತು. ಇವರೆಲ್ಲ ಒಂದ್ ಕಡೆಗೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿ ತಂಬು ಶೆಟ್ಟಿ ಅಂತ ಹೇಳಿ ಮೊದಲ ಜಡ್ಜ್ ಆದಂಥವರು, ದಿವಾನ್ರಾಗಿದ್ದಂಥವ್ರು. ಆಮೇಲೆ ಯಶೋಧ ದಾಸಪ್ಪನವರು, ಅವ್ರ ಕಾಂಟ್ರಿಬ್ಯೂಷನ್ ಸಿದ್ದರಾಮಯ್ಯವ್ರ ಕಾಂಟ್ರಿಬ್ಯೂಷನ್ಗಿಂತ ಕಡಿಮೆನಾ? ಹಾಗಾದ್ರೆ ಗುರುಸ್ವಾಮಿ ಅವರು LOP ಆಗಿರ್ತಾರೆ, 2 ಬಾರಿ LOP ಆಗಿರ್ತಾರೆ. ಅಂತಹ ಒಬ್ರದ್ದು ರಾಚಾಯಿನವರು, ರಾಮ ಜೋಗೀಶ್ವರು, ಸಾರಿ MN ಜೋಶಿ ಅವರು, ರಾಚಾಯಿನವರು. ಅಲ್ಲ ಒಂದು ನಿಮಿಷ ಬಂದೆ. ಇವಾಗ ಲಕ್ಷ್ಮಣ್ ಅವ್ರಿಗೆ ಉತ್ತರ ಕೊಡ್ತೀನಿ. ಆಲ್ ದ ಕಾಂಟ್ರಿಬ್ಯೂಟರ್ಸ್, ಲಕ್ಷ್ಮಣ್ ಅವರು ಹೇಳ್ತಿರೋದು ಇದು ಕಾಂಗ್ರೆಸ್ ಪಕ್ಷದ ಚಿಂತನೆ ಅಲ್ವಂತೆ. ಆ ಭಾಗದ ಜನರು ಸಿದ್ದರಾಮಯ್ಯ ಅವರ ಕೊಡುಗೆಯನ್ನ ಮೆಚ್ಚಿ ರಸ್ತೆಗೆ ಹೆಸರಿಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಅದಕ್ಕೆ ಬರ್ತೀನಿ ನೋಡಿ. ಜನಕ್ಕೆ ಯಾವಾಗ ಅಂದ್ರೆ
ನೀವು 6.5 ಲಕ್ಷ ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಅದರಲ್ಲಿ ಅನೇಕ ಜನದ ಇವತ್ತು ಹೆಸರು ನಮ್ಮಂತಹ ಒಬ್ಬರಿಗೂ ಸಹ ಬಾಯಲ್ಲಿ ಬರೋದಿಲ್ಲ. ಅಂದ್ರೆ ಕೇವಲ ಒಂದು 100-150 ಜನದ ಹೆಸರು ಮಾತ್ರ. ನೀವು ಅದೇ ಸ್ವಾತಂತ್ರ್ಯ ಹೋರಾಟಗಾರ 6.5 ಲಕ್ಷ ಜನ ಪಟ್ಟಿ ಮಾಡಿ ಅವ್ರ ಎಲ್ಲಾ ರಸ್ತೆಗಳಿಗೋ ಚೌಕಗಳಿಗೋ ಎಲ್ಲಾದ್ರೂ ಹೆಸರಿಟ್ಟಿದ್ರೆ ಎಲ್ಲರೂ ನೆನ್ಸ್ಕೊಳ್ತಕ್ಕಂಥ ಕೆಲಸ ಮಾಡೋರು. ಇವತ್ತು ಪುಟ್ಟಸ್ವಾಮಿ ಅವ್ರ ಹೆಸರು ಯಾಕೆ ಯಾವ ಚೌಕದಲ್ಲಿ ಇಟ್ಟಿದ್ದೀರಾ, ಯಾವ ರಸ್ತೆಗೆ ಪುಟ್ಟಸ್ವಾಮಿ ಅವ್ರ ಹೆಸರಿಟ್ಟಿದ್ದೀರಾ, ಯಾವ ರಸ್ತೆಗೆ ರಾಜಶೇಖರ ಮೂರ್ತಿ ಅವ್ರ ಹೆಸರಿಟ್ಟಿದ್ದೀರಾ, ಯಾವ ರಸ್ತೆಗೆ ನಜೀರ್ ಸಾಬ್ ಅವ್ರ ಹೆಸರಿಟ್ಟಿದ್ದೀರಾ, ಒಂದು ನಿಮಿಷ, ಯಾವ ರಸ್ತೆಗೆ ಗುರುಸ್ವಾಮಿ ಅವ್ರ ಹೆಸರಿಟ್ಟಿದ್ದೀರಾ, ಯಾವ ರಸ್ತೆಗೆ ತಂಬುಚೆಟ್ಟಿ ಹೆಸರಿಟ್ಟಿದ್ದೀರಾ, ಇನ್ನು ಇಟ್ಟಿಲ್ಲ. ಸಿದ್ದರಾಮಯ್ಯನವ್ರ ಹೆಸರು ಇಟ್ಟಿಲ್ಲ ಇನ್ನ ಪ್ರಸ್ತಾವನೆ. ನಾನು ಕೇಳ್ತಾ ಇದ್ದೀನಿ. ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಇಡೀ ಕರ್ನಾಟಕದಲ್ಲಿ ಯಾರಾದ್ರೂ ಒಂದು ಬುನಾದಿ ಹಾಕೊಟ್ಟಿದ್ರು ಅಂದ್ರೆ ಯಶೋಧ ದಾಸಪ್ಪನವರು ಬುನಾದಿ ಹಾಕೊಟ್ಟಿದ್ರು. ಅವ್ರ ಹೆಸರಿಡಿ ಮಹಿಳೆಯವರು. ಆಮೇಲೆ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಆರೋಗ್ಯವನ್ನು ಸರಿಯಾದಂತಹ ಒಂದು ಫೌಂಡೇಶನ್ ಹಾಕ್ದವರು ಯಶೋಧ ದಾಸಪ್ಪನವರು. ಅಶೋಕ್ ಗೌಡ್ರೆ, ಜನ ಸಜೆಸ್ಟ್ ಮಾಡ್ತಿಲ್ವಲ್ಲ ಅವ್ರ ಹೆಸರನ್ನ. ಏನ್ ಮಾಡೋದು ಅಶ್ವಿನ್ ಅವರೇ? ಮೂಡ ಪ್ರಕರಣದಲ್ಲಿ ಆರೋಪಿ ಅಪರಾಧಿ ಇಲ್ಲ. ಬರೋಣ, ಇನ್ನೂ ಟೈಮ್ ಇದೆ, ಇನ್ನೂ ಸಮಯ ಇದೆ. ಇನ್ನು ಇಬ್ಬರನ್ನ ನಾನು ಮಾತನಾಡಿಸಿಲ್ಲ. ಅಶ್ವಿನ್ ಅವರೇ, ಮೂಡ ಪ್ರಕರಣದಲ್ಲಿ ಆರೋಪಿ ಏನ್ ಅಪರಾಧ ಸಾಬೀತಾಗಿಲ್ಲ. ಅದನ್ನ ಹೊರತುಪಡಿಸಿ ನೋಡಿದ್ರೆ 2 ಅವಧಿಗೆ ಮುಖ್ಯಮಂತ್ರಿ, 1 ಅವಧಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿದ್ದವರು ಆ ಭಾಗಕ್ಕೆ ಯಥೇಚ್ಛವಾದ ಕೊಡುಗೆ ನೀಡಿದ್ದಾರೆ. ತಪ್ಪೇನು ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸಿಗರು ಕೇಳ್ತಿದ್ದಾರೆ. ಒಂದ್ ರಸ್ತೆ ತಾನೆ, ಒಂದ್ ರಸ್ತೆಗೆ ಹೆಸರಿಡೋದ್ರಿಂದ ತಪ್ಪೇನು? ಸ್ಮಿತಾ ಅವರೇ, 1998ಕ್ಕೆ ನಾನು ಮೈಸೂರಿಗೆ ವಿದ್ಯಾಭ್ಯಾಸಕ್ಕೆ ಹೋಗ್ತೀನಿ. ಅದೇ ರಸ್ತೆನಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ನಾನು ವಾಸ್ತವ ಇದ್ದೆ. ಆ ರೋಡಿನ ಸ್ಥಿತಿ 98ರಲ್ಲಿ ಹೇಗಿತ್ತು, 2024ರಲ್ಲೂ ಹೇಗಿದೆ ಅಂತ ನಿಮ್ಮ ಮಾಧ್ಯಮದವರೇ ಒಂದು ಅಭಿಯಾನ ಮಾಡ್ಲಿ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಆ ನಗರ ಬಸ್ ನಿಲ್ದಾಣದಿಂದ KRS ಹೋಗೋವರೆಗೆ ವಿಶ್ವ ಪ್ರಸಿದ್ಧ ಸ್ಥಳಕ್ಕೆ ಹೋಗ್ಲಿಕ್ಕೆ ಎಷ್ಟು ಗುಂಡಿಗಳು ಬಿದ್ದಿದೆ, ಎಷ್ಟು ಜನ ಅಲ್ಲಿ ದಿನ ಬೆಳಗ್ಗೆ ಆದ್ರೆ ಬೀಳ್ತಾರೆ ಅನ್ನೋದು ರಾಜಕೀಯವಾಗಿನೇ ಧಿಕ್ಕರಿಸಬೇಕು, ರಾಜಕೀಯವಾಗಿ ವಿರೋಧಿಸಬೇಕು ಅಂದಾಗ ನಮ್ಮ ಶಾಸಕರಿದ್ದಾರೆ ಅಂದಾಗ ನನ್ನ ಶಾಸಕರನ್ನ ವಹಿಸ್ಕೊಂಡು ಮಾತಾಡೋದು ಅಂತ ಅವಶ್ಯಕತೆ ಇದ್ದಾಗ ನಾನು ರಾಜಕೀಯದ ಹೋಗಲು ಭಟ್ರಾಗ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಓಪನ್ ಆಗಿ ಹೇಳಿ, ಇಡೀ ದೇಶದಲ್ಲಿ ಬಿಜೆಪಿಯವರು ಬಂದು ಸಿಕ್ಕಿದ ಕಡೆ ಎಲ್ಲ ಜಾಗಗಳಿಗೆ ಹೆಸರಿಟ್ಟಿದ್ದಾರೆ, ನಾವು ಇಡ್ತಿದೀವಿ, ರಾಜಕೀಯ ಮಾಡ್ತಿದೀವಿ ಅಂತ ಹೇಳಿ. ಅಲ್ಲೇನು ಕಾಂಗ್ರೆಸ್ ಅವರು, ಬಿಜೆಪಿ ಅವರು, JDS ಅವರು ಕೇಳ್ಕೊಂತಿದಾರ? ಇಲ್ಲ ಪ್ರಗತಿಪರ ಚಿಂತಕರು ಕೇಳ್ತಿದಾರ? ಚಿಂತಕರ ಚಾವಡಿ ಅವರು ಕೇಳ್ತಿದಾರ ಸಿದ್ದರಾಮಣ್ಣನ ಹೆಸರಿಡಬೇಕು ಅಂತ? ಕಾಂಗ್ರೆಸ್ ಅವರು ನಿಮ್ಮ ಕಾರ್ಯಕರ್ತರು ಕೇಳ್ಕೊಂತಿದ್ದಾರೆ, ರಾಜಕೀಯ ಮಾಡ್ತಿದ್ದಾರೆ ಅಂತ ಲಕ್ಷ್ಮಣ್ ಅವರು ಹೇಳಿ. ಮೈಸೂರು ಭಾಗದಲ್ಲಿ ಸಿದ್ದರಾಮಣ್ಣನ ಹೊಗಳು ಭಟ್ರು ಜಾಸ್ತಿ ಇದ್ದಾರೆ, ಹೇಳ್ಕೊಂತ ಇದೀವಿ ನಾವು. ಸಿದ್ದರಾಮಣ್ಣನ ಖುಷಿ ಪಡಿಸ್ಬೇಕು ಅಂತ ಹೇಳ್ತಿದ್ರೆ ಅಂತ ಓಪನ್ ಆಗಿ ಹೇಳಿ. ರಾಜಕೀಯ ಮಾಡ್ತಿದೀವಿ ಅಂತ ಹೇಳಿ ಅಮಿತ್ ಶಾ ಅವ್ರ ಹೆಸರು ತರೋದೇನಕ್ಕೆ, ಮೋದಿ ಅವ್ರ ಹೆಸರು ತರೋದೇನಕ್ಕೆ? ಏನಾದ್ರು ಕೊಡುಗೆ ಇರ್ಬೇಕಲ್ವಾ ಆ ರಸ್ತೆಗೆ? ಮೋದಿ ಅವರು ಒಂದು ಕೆಲಸ ಮಾಡಿದ್ರು, ದೇವೇಗೌಡರು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೊಡುಗೆ 95ರಲ್ಲಿ ಏನಿತ್ತು ಅಂತ ಹೇಳಿದಾಗ ಚಿಂತಕರ ಚಾವಡಿಗಳು ಹೇಳಿದ್ರು, ಕವಿಗಳು ಹೇಳಿದ್ರು, ಸಾಹಿತಿಗಳು ಹೇಳಿದ್ರು. ಆದ್ರೂ ನಾವಾಗ ಏನಂದ್ರು ದೇವೇಗೌಡರು? ಹೆಸರಿಡೋದ್ರಿಂದ ನಾವು ದೊಡ್ಡ ವ್ಯಕ್ತಿ ಆಗಲ್ಲ, ಕೆಲಸ ಮಾಡಿ ತೋರ್ಸೋಣ ಅಂತ ಹೇಳಿದ್ರು. ನೀವು ಓಪನ್ ಆಗಿ ಹೇಳಿ, ನಾವು ರಾಜಕೀಯನೇ ಮಾಡ್ತಿದೀವಿ, ಬರೀ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತ್ರ ಈ ಹೆಸರನ್ನ ಇಡಬೇಕು ಅಂತ ಹೇಳ್ತಿರೋದು ಅಂತ. ಇವತ್ತು ನಮಗ್ ಗೊತ್ತಿಲ್ವಾ ನಗರ ಬಸ್ ನಿಲ್ದಾಣದಿಂದ KRS ಹೋಗಕ್ಕೆ ಯಾವ ರೋಡ್ ಯಾವ ಶೋಚನೀಯ ಸ್ಥಿತಿನಲ್ಲಿದೆ ಅಂತ? ಯಾರು ಗೊತ್ತಿಲ್ಲ. ರಸ್ತೆ ಒಂದು ನೀವು ರಸ್ತೆ ಉದ್ಧಾರ ಮಾಡಿಲ್ಲ. ಹೇಳ್ತೀನಿ, ಪ್ರತಾಪ್ ಸಿಂಹ ಅವ್ರ ಹೆಸರಾದ್ರೂ ಎಲ್ಲಾದ್ರೂ ತಗೊಂಡು ಮೈಸೂರಲ್ಲಿ ಇಟ್ರೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಪ್ರತಾಪ್ ಸಿಂಹ ಅವ್ರ ಏನಕ್ಕೆ ಹೇಳ್ತಿದ್ದೀನಿ ಕೇಳಿ. ಪ್ರತಾಪ್ ಸಿಂಹ ಅವರು ಹೋಗಿದ ಕಡೆಯಲ್ಲಿ ಹೇಳ್ತಾರೆ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಇವತ್ತು ಬೆಂಗಳೂರು ಮೈಸೂರು ಕಾರಿಡಾರ್ಗೆ ನನ್ನ ಕೊಡುಗೆ ಇದೆ, ಅಲ್ಲಿ ವಿಮಾನ ನಿಲ್ದಾಣಕ್ಕೆ ನನ್ನ ಕೊಡುಗೆ ಇದೆ, ರೈಲ್ವೆ ನಿಲ್ದಾಣಕ್ಕೆ ನನ್ನ ಕೊಡುಗೆ ಇದೆ. ಲಕ್ಷ್ಮಣ್ ಅವ್ರನ್ನ ಬ್ಲೇಮ್ ಮಾಡ್ತಿದ್ದೀರಿ, ನಂಗೆ ಗೊತ್ತಿಲ್ಲ ಲಕ್ಷ್ಮಣ್ ಸರ್ ಕೇಳಿಸ್ಕೊಳ್ತಿದ್ದಾರೆ ಇದನ್ನ ಅಂತ. ಲಕ್ಷ್ಮಣ್ ಅವ್ರು ಕೇಳಿಸ್ಕೊಳ್ತಿದ್ರೆ ನಾನು ಮೂರನೇ ಬ್ರೇಕಿಂಗ್ ಅಲ್ಲಿ 2 ಬೈಟ್ ಪ್ಲೇ ಮಾಡಕ್ಕೆ ಇಟ್ಕೊಂಡಿದ್ದೆ. 1 ನಿಮಿಷ ಕೇಳಿಸ್ಕೋಬೇಕು, ಅಶ್ವಿನ್ ಅವ್ರು ಕೇಳಿಸ್ಕೊಳ್ಳಿ. ನೀವು ಕಂಪ್ಲೀಟ್ ಮಾಡಿರಂತೆ ನಾನು ಹೇಳೋದನ್ನು ಕೇಳಿಸ್ಕೊಂಡ್ಬಿಡಿ. ಬೊಮ್ಮಾಯಿ ಅವರು ಪ್ರತಾಪ್ ಸಿಂಹ ಅವ್ರು ಮಾತನಾಡಿರೋದು ಕೇಳಿಸ್ಕೊಂಡಿದ್ದಿದ್ರೆ ಅಶ್ವಿನ್ ಅವರೇ, ನೀವು ಬರೀ ಕಾಂಗ್ರೆಸ್ನವ್ರು ಕೇಳ್ತಿದ್ದಾರೆ ಅಂತ ಹೇಳ್ತಿರ್ಲಿಲ್ಲ ಅಲ್ವಾ? ಲಕ್ಷ್ಮಣ್ ಸರ್, ಚಿಕ್ಕ ಬ್ರೇಕ್. ಐ ಆಮ್ ರಿಯಲಿ ಸಾರಿ ಸಮೀರ್ ಸರ್, ರಿಯಲಿ ಸಾರಿ. 24 ನಿಮಿಷ ನಿಮ್ನ ಮಾತನಾಡ್ಸ್ಲಿಕ್ಕೆ ಆಗ್ಲಿಲ್ಲ. ಒಂದ್ ಚಿಕ್ಕ ಬ್ರೇಕ್ ಹೋಗ್ಬೇಕು ಮಾಡಿರಂತೆ, ಚಿಕ್ಕ ಬ್ರೇಕ್. ಲಕ್ಷ್ಮಣ್ ಸರ್ ನಿಮ್ಮ ಇನ್ನೊಂದು ನಿಮಿಷದ ಸಹಾಯನ ಕೇಳ್ತೀನಿ. ಬ್ರೇಕ್ ಹೋಗಿ ಬಂದ್ಮೇಲೆ ಚರ್ಚೆ